ಬ್ಯಾನರ್ ಬಡಿದಾಟದ ಬಳಿಕ ಗಣಿನಾಡು ಬಳ್ಳಾರಿಯಲ್ಲಿ ಬೆಂಕಿ ವಿಚಾರದ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಿಸಿದಂತಹ ಮನೆಗೆ ಬೆಂಕಿ ಹಾಕಿದಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗ ಇದೇ ಬೆಂಕಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ಬಳ್ಳಾರಿ ಪೊಲೀಸರು. ರೀಲ್ಸ್ ಮಾಡೋದಕ್ಕೆ ಹೋಗಿ ಮನೆಗೆ ಬೆಂಕಿ ಹಚ್ಚಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಫೋಟೋ ಶೂಟ್ಗೆ ಮೊದಲ ಮಹಡಿಗೆ ಈ ಯುವಕರು ಹೋಗಿರುವಂತಹ ಮಾಹಿತಿ ಇದೆ. ಸಿಗರೆಟ್ ವಿಚಾರಕ್ಕೆ ಮನೆಗೆ ಬೆಂಕಿ ತಾಗಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಪತ್ನಿಗೆ ಸೇರಿದಂತಹ ಮಾಡೆಲ್ ಹೌಸ್ ಇದು. ಈ ಮಾಡೆಲ್ ಹೌಸ್ಗೆ ತಡರಾತ್ರಿ ಬೆಂಕಿ ಬಿದ್ದಿತ್ತು. ಇದಕ್ಕೆ ಬಿಜೆಪಿ ನಾಯಕರುಗಳು ರಾಜಕೀಯ ತಿರುವನ್ನು ಕೊಟ್ಟಿದ್ರು. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರೇ ಮಾಡಿದ್ದು ಅನ್ನುವಂತಹ ಗುಮಾನಿಯನ್ನ ವ್ಯಕ್ತಪಡಿಸಿದ್ರು. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದ್ದಾರೆ. ಪ್ರಾಥಮಿಕವಾಗಿ ಅವರು ಹೇಳ್ತಾ ಇರುವಂಥದ್ದು ಉದ್ದೇಶಪೂರ್ವಕವಾದಂತಹ ಘಟನೆ ಅಲ್ಲ, ಇದು ಇನ್ಸಿಡೆಂಟ್ ಅಲ್ಲ ಅಂತ ಹೇಳ್ತಿದ್ದಾರೆ. ರೀಲ್ಸ್ ಮಾಡೋದಕ್ಕೆ ಒಂದು ಯುವಕರ ತಂಡ ಬಂದಿರುತ್ತೆ. ಸಿಗರೆಟ್ ಸೇದುವ ವಿಚಾರಕ್ಕೆ ಬೆಂಕಿಯನ್ನು ಗೀರಿದ್ದಾರೆ. ಆ ಸಂದರ್ಭದಲ್ಲಿ ಇಡೀ ಮನೆಗೆ ಬೆಂಕಿ ವ್ಯಾಪಿಸಿಕೊಂಡಿದೆ ಅನ್ನುವಂತಹ ಸ್ಪಷ್ಟನೆಯನ್ನ ಪ್ರಾಥಮಿಕವಾಗಿ ಕೊಡ್ತಾ ಇದ್ದಾರೆ. ಪೊಲೀಸರ ತನಿಖೆಯ ನಂತರ ಮತ್ತಷ್ಟು ಸತ್ಯಾಸತ್ಯತೆ ಹೊರಬರಬೇಕಿದೆ. ಈಗಾಗಲೇ SP ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಇದರ ಹಿಂದಿನ ಉದ್ದೇಶ ಏನು, ಯಾರ ಯುವಕರು, ಬೇಕಂತಲೇ ಮಾಡಿದ್ದ, ಎಲ್ಲದರ ಬಗ್ಗೆಯೂ ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಅಂಥೇಳಿ. ಬಟ್ ನಿನ್ನೆ ರಾತ್ರಿನೇ ಸೋಮಶೇಖರ್ ರೆಡ್ಡಿ ಅವರು ಬಿಜೆಪಿ ಕಾರ್ಯಕರ್ತರುಗಳ ಜೊತೆಗೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಇದು ನಾರಾ ಭರತ್ ರೆಡ್ಡಿಯ ಬೆಂಬಲಿಗರೇ ಮಾಡಿರುವಂತಹ ಕೃತ್ಯ ಅಂತ ಹೇಳಿದ್ರು. ಈ ಹಿಂದೆ ಫ್ಲೆಕ್ಸ್ ಗಲಾಟೆ ಆದಂತಹ ಸಂದರ್ಭದಲ್ಲಿಯೇ ಬೆಂಕಿ ಹಚ್ಚೋದಾಗಿ ಬೆದರಿಕೆಯನ್ನು ಹಾಕಿದ್ರು. ಹೇಳಿದಂಗೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಮಾಡಿದ್ರು. ಬಳ್ಳಾರಿಯ ಕೌಲ್ ಬಜಾರ್ನ 8 ಯುವಕರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಯುವಕರ ಪೈಕಿ 2 ಅಪ್ರಾಪ್ತರು ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ SP ಸುಮನ್ ಪನ್ನೇಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಮನೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಮೊದಲು SP ಅವರು, ಅದಾದ ಮೇಲೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಯುವಕರನ್ನು ವಶಕ್ಕೆ ಪಡೆದುಕೊಂಡಂತಹ ಮಾಹಿತಿ ಕೊಟ್ಟಿದ್ದಾರೆ. ಆ 8 ಜನ ಯುವಕರು ಯಾರು, ಆ ಮನೆಗೆ ಯಾಕೆ ಬಂದಿದ್ರು, ಹೆಂಗೆ ಬೆಂಕಿ ಹತ್ತಿತು, ಎಲ್ಲವನ್ನೂ ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ತನಿಖೆ ಕೂಡ ಮುಂದುವರೆದಿದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ, ರೀಲ್ಸ್ ಮಾಡೋದಕ್ಕಾಗಿ 8 ಜನರ ಯುವಕರ ತಂಡ ಈ ಮನೆಗೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಬೆಂಕಿ ಕಾಣಿಸ್ಕೊಂಡು ಇಡೀ ಮನೆಯೇ ಸುಟ್ಟು ಕರಕಲಾಗಿದೆ. ಬಟ್ ಮೂಲ ಪ್ರಶ್ನೆ ಇರುವಂತಹದ್ದು, ಕೋಟಿ ಕೋಟಿ ಬೆಲೆ ಬಾಳುವಂತಹ ವಸ್ತುಗಳಿರುವಂತಹ ಈ ಮನೆಗೆ CCTV ಯಾಕಿರಲಿಲ್ಲ, ಜೊತೆಗೆ ಭದ್ರತೆ ಯಾಕಿರಲಿಲ್ಲ ಅನ್ನೋದು. ನಿನ್ನೆ ರಾತ್ರಿ ಸುಮಾರು 10:30 ಗಂಟೆ ಸುಮಾರಿಗೆ ಒಂದು ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಮನೆಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದೂರು ನಮಗೆ ರಿಸೀವ್ ಆಗುತ್ತೆ. ಆ ದೂರಿನ ಮೇರೆಗೆ ಒಂದು ಪ್ರಕರಣ ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಈಗಾಗಲೇ ನಿನ್ನೆ ರಾತ್ರಿ 10:30ಗೆ ದಾಖಲಾಗಿದೆ. ಸೊ ಆ ಪ್ರಕರಣದ ತನಿಖೆಯನ್ನು ನಾವು ಕೈಗೆತ್ತಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಸೋಕೋ ಟೀಮ್ ಈಗಾಗಲೇ ಸ್ಥಳಕ್ಕೆ ನಿನ್ನೆ ರಾತ್ರಿ ಒಂದು ಪ್ರಿಲಿಮಿನರಿ ಒಂದು ಅಸೆಸ್ಮೆಂಟ್ಗೋಸ್ಕರ ಬಂದಿದ್ದು, ಈಗ ಬೆಳಗ್ಗೆ ಮತ್ತೆ ಸೋಕೋ ಟೀಮು ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿ ಏನು ರಿಕ್ವೈರ್ಡ್ ನಮಗೆ ಅಲ್ಲಿ ಬರ್ತಾ ಇರುವಂಥ ಎವಿಡೆನ್ಷಿಯರಿ ವ್ಯಾಲ್ಯೂ ಇರುವಂಥ ಮಟೀರಿಯಲ್ನ ಸೀಸ್ ಮಾಡುವಂಥದ್ದು ಮಾಡ್ತಾರೆ. ಹಾಗೆ ನಾನು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು, ಮೇಲ್ನೋಟಕ್ಕೆ ಆ ಮನೆ ತುಂಬ ವರ್ಷಗಳಿಂದ ಒಂದು ಅಬ್ಯಾಂಡನ್ಡ್ ಪರಿಸ್ಥಿತಿಯಲ್ಲಿ ಇದೆ ಅನ್ನೋವಂಥದ್ದು ಕಂಡು ಬರ್ತಾ ಇದೆ. ಕೆಲವೊಂದೆಲ್ಲ ಗಾಜು ಪುಡಿಗಳಾಗಿರುವಂಥದ್ದು ಅಥವಾ ಕಸ ಬಿದ್ದಿರುವಂಥದ್ದು, ಮೇಲೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದೆಲ್ಲ ನೋಡಿದ್ರೆ ತುಂಬ ವರ್ಷದಿಂದ ಇಲ್ಲಿ ಯಾರೂ ವಾಸ ಇಲ್ಲ ಅನ್ನೋವಂಥದ್ದು. ಮತ್ತು ಇಲ್ಲಿ ಯಾವುದೋ CCTV ಆಗಲಿ, ಯಾವುದೇ ಒಂದು ಸೇಫ್ಟಿಗೆ ಅಂಥೇಳಿ ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡಿಕೊಂಡಿರೋದಾಗಲಿ ಯಾವುದೂ ಇಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಈ ಒಂದು ಏನು ಪ್ರಾಪರ್ಟಿ ಇದೆ, ತಮಗೆಲ್ಲ ತಿಳಿದಂತೆ G² ಅಂತ ಒಂದು ಬಳ್ಳಾರಿಯಲ್ಲಿ ಬೆಂಕಿ ದಂಗಲ್ ಮತ್ತೊಮ್ಮೆ ಸಹಜವಾಗಿಯೇ ಚರ್ಚೆ ಗ್ರಾಸವಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಪತ್ನಿ ಅವರಿಗೆ ಸೇರಿದಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಂತಹ ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅನುಮಾನ ಅಂಥೇಳಿ ದೂರನ್ನ ಕೊಡಲಾಗಿದೆ. ದುರುದ್ದೇಶದಿಂದಲೇ ಮಾಡೆಲ್ ಹೌಸ್ಗೆ ಬೆಂಕಿಯನ್ನು ಹಾಕಿದ್ದಾರೆ ಅಂಥೇಳಿ ದೂರಿನಲ್ಲಿ ಉಲ್ಲೇಖವಾಗಿದೆ. 1,25,00,000 ರೂಪಾಯಿ ಮೌಲ್ಯದ ವಸ್ತು ಹಾನಿಯಾಗಿದೆ ಅಂಥೇಳಿ ದೂರಿನಲ್ಲಿ ಸಲ್ಲಿಕೆ ಆಗಿರುವಂಥದ್ದು. ಬಡಾವಣೆಯ ಇಂಜಿನಿಯರ್ ರಿಜ್ವಾನ್ ಮತ್ತು ಇಮ್ರಾನ್ ಈ ದೂರನ್ನು ಕೊಟ್ಟಿದ್ದಾರೆ. ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೂಲ ಪ್ರಶ್ನೆಯೇ ಅದು, 1.25 ಕೋಟಿ ಬೆಲೆ ಬಾಳುವಂತಹ ವಸ್ತುಗಳು ಮನೆಯೊಳಗಿದ್ದರೂ ಕೂಡ ಸೆಕ್ಯೂರಿಟಿ ಗಾರ್ಡ್ ಯಾಕಿರಲಿಲ್ಲ, CCTV ಫುಟೇಜ್ ಯಾಕಿರಲಿಲ್ಲ ಅಂಥೇಳಿ.
ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ತನಿಖೆ ನಡೀತಾ ಇದೆ, ರೀಲ್ಸ್ಗಾಗಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋದೆಲ್ಲ ಸರಿನೇ, ಬಟ್ ಮೂಲ ಪ್ರಶ್ನೆ ಇರುವಂತಹದ್ದು ಭದ್ರತೆಯ ವಿಚಾರದಲ್ಲಿ. ಕೋಟಿ ಕೋಟಿ ಬೆಲೆ ಬಾಳುವಂತಹ ವಸ್ತುಗಳು ಒಳಗಿದ್ರೂ ಕೂಡ ಯಾಕೆ ನಿರ್ಲಕ್ಷ್ಯ ವಹಿಸಲಾಗಿತ್ತು ಅಮರೇಶ್? ಖಂಡಿತ ಪ್ರೇಮ್ ಕುಮಾರ್, ಇದೀಗ SP ಸುಮನ್ ಡಿ ಪನ್ನೇಕ್ ಅವರು ಒಂದು ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ ಪ್ರೇಮ್. ಏನಂದ್ರೆ ಮನೆಯಲ್ಲಿ ಯಾವುದೇ ರೀತಿಯ ಬೆಲೆ ಬಾಳುವ ವಸ್ತುಗಳಿರಲಿಲ್ಲ ಅನ್ನುವಂಥದ್ದು. ಅಂದ್ರೆ ಈಗ ಯಾರು ಸೈಟ್ ಇಂಜಿನಿಯರ್ಗಳನ್ನು ದೂರು ಕೊಟ್ಟಿದ್ರು, ಅದರಲ್ಲಿ ಟಿವಿ, ಫ್ರಿಡ್ಜ್ ಸೇರಿದಂತೆ ಒಂದಿಷ್ಟು ಬೆಲೆ ಬಾಳುವ ವಸ್ತುಗಳಿದ್ವು ಅನ್ನುವಂಥದ್ದು. ಆ ರೀತಿಯ ಆರೋಪವನ್ನ ಇದೀಗ ಸ್ವತಃ SP ಅವರು ಕೂಡ ತಳ್ಳಿ ಹಾಕಿರುವಂಥದ್ದು. ಅಂದ್ರೆ ಆ ರೀತಿ ವಸ್ತುಗಳು ಯಾವ ಕೂಡ ಕಂಡು ಬಂದಿಲ್ಲ. ಒಂದು ವೇಳೆ ಅವು ಬೆಂಕಿಗೆ ಆಹುತಿಯಾಗಿದ್ರು ಸಹಿತ ಅವುಗಳ ಒಂದಿಷ್ಟು ಪಳುವಳಿಕೆಗಳಾದ್ರೂ ಕೂಡ ಇರಬೇಕಾಗಿತ್ತು, ಆದ್ರೆ ಅದು ಯಾವುದೂ ಇಲ್ಲ. ಬದಲಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯ ಒಂದಿಷ್ಟು ಜನ ಬರ್ತಿದ್ರು, ಕುಳಿತುಕೊಳ್ತಿದ್ರು, ಒಳಗಡೆ ಹೋಗ್ತಿದ್ರು, ರೀಲ್ಸ್ ಎಲ್ಲ ಮಾಡ್ತಿದ್ರು ಅನ್ನುವಂತ ರೀತಿಯಲ್ಲಿ. ಅಂದ್ರೆ ಒಂದು ಹಂತದಲ್ಲಿ ಈ ಒಂದು ಮನೆ ಏನಿತ್ತು, ಇದು ಒಂದು ಮಾಡೆಲ್ ಹೌಸ್ ಏನಿತ್ತು, ಇದು ಅನೈತಿಕ ಚಟುವಟಿಕೆಗಳ ತಾಣ ಆಗಿತ್ತು ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ SP ಅವರು ಹೇಳಿರುವಂತದ್ದು. ನಾನೀಗ ಸದ್ಯ ಇದೇ ಒಂದು ಮಾಡೆಲ್ ಹೌಸ್ ನ ಮುಂಭಾಗದಲ್ಲಿ ಇದ್ದೀನಿ. ಸದ್ಯಕ್ಕೆ ಇದೀಗ ಪೊಲೀಸರು ದೂರದಾರ ರಿಜ್ವಾನ್ ಅವರಿಂದ ಒಂದಿಷ್ಟು ಸ್ಥಳಮಾಜರನ್ನು ಕೂಡ ಮಾಡ್ತಾ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರೇಮ್, ಇದು 2011ರಲ್ಲಿ ಕಟ್ಟಿರುವಂತಹ ಮಾಡೆಲ್ ಹೌಸ್. ಕಟ್ಟಿ 15 ವರ್ಷಗಳಾಗಿದ್ರು ಸಹಿತ ಇದುವರೆಗೂ ಇಲ್ಲಿ ಯಾರು ಕೂಡ ವಾಸ ಮಾಡಿಲ್ಲ. ಅದ್ರ ಜೊತೆಗೆ ಇದು ಕಂಪ್ಲೀಟ್ ಆಗಿ ವಾಸ ಮಾಡದೇ ಇರ್ತಕ್ಕಂಥ ಮನೆ ಆಗಿದ್ರಿಂದ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಇದು ಹಾಳಾಗಿ ಹೋಗಿತ್ತು. ಅದಾದ್ಮೇಲೆ ಇಲ್ಲಿ ಒಂದು 100 ಎಕರೆಯಲ್ಲಿ ಲೇಔಟ್ ಏನ್ ಮಾಡಲಾಗಿತ್ತು, ಇಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಪ್ರತಿನಿತ್ಯ ಕೂಡ ಬರ್ತಾ ಇದ್ರು, ಇಲ್ಲಿ ಓಡಾಡ್ತಿದ್ರು. ಈಗಾಗಲೇ SP ಅವರು ಹೇಳಿರುವಂತ ಮಾಹಿತಿಯ ಪ್ರಕಾರ ಈ ಒಂದು ಮಾಡೆಲ್ ಹೌಸ್ ಏನಿದೆ, ಇದರ ಮೇಲ್ಗಡೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗರೇಟ್ಗಳು ಸಿಕ್ಕಿರುವಂತದ್ದು, ಅಂದ್ರೆ ಖಾಲಿ ಬಾಟಲ್ಗಳು ಸಿಕ್ಕಿರುವಂತದ್ದು ಅನ್ನುವಂಥದ್ದನ್ನ. ಮತ್ತೊಂದು ಕಡೆಗೆ ಈಗಾಗಲೇ ಒಟ್ಟು 8 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆ ಪೈಕಿ 6 ಜನರು ಅಪ್ರಾಪ್ತರಿರುವಂತದ್ದು ಮತ್ತು 2 ವಯಸ್ಕರಿರುವಂತದ್ದು. ಅವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡು ಅವರಲ್ಲಿ ಇರ್ತಕ್ಕಂಥ ಒಂದಿಷ್ಟು ಡಾಟಾಗಳನ್ನು ಕೂಡ ಈಗ ರಿಕವರಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ಒಂದು ಹೌಸ್ ನಲ್ಲಿ ಅವರು ರೀಲ್ಸ್ ಮಾಡಿರುವಂತದ್ದು ಕೂಡ ಪತ್ತೆ ಆಗಿರುವಂತದ್ದು. ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಕಾನೂನು ಸಂಘರ್ಷಕ್ಕೊಳಗಾಗಿರುವಂತಹ ಓರ್ವ ಬಾಲಕ ಏನಿದ್ದಾನೆ, ಆತ ಕಡ್ಡಿಗೀರಿದ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥದ್ದನ್ನ ಈಗ ಪೊಲೀಸ್ ಮೂಲಗಳು ಕೂಡ ಸ್ಪಷ್ಟಪಡಿಸ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೈಜ್ಞಾನಿಕ ಸುಳಿವಿನ ಆಧಾರದ ಮೇಲೆ ಒಟ್ಟು 8 ಜನರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಅದರಲ್ಲಿ 2 ಹೆಸರುಗಳನ್ನ ಈಗಾಗಲೇ ಅಂದ್ರೆ ರಿವೀಲ್ ಮಾಡಿರುವಂತದ್ದು. ಇನ್ನು 6 ಜನ ಅಪ್ರಾಪ್ತರು ಇರೋದ್ರಿಂದ ಒಬ್ಬ ಸೋಹೆಲ್ ಅನ್ನುವಂಥವ್ನು, ಇನ್ನೊಬ್ಬನು ಸುರೇಶ್ ಅನ್ನುವಂಥ, ಒಟ್ಟ 2 ಸೇರಿದಂತೆ ಒಟ್ಟು 8 ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಅದರ ಒಂದು ಪ್ರಶ್ನೆ ಇರುವಂತದ್ದು ಪ್ರೇಮ್, ಇಷ್ಟೆಲ್ಲ 100 ಎಕರೆಯಲ್ಲಿ ಲೇಔಟ್ ಮಾಡಲಾಗಿತ್ತು, ಅದಾದ್ಮೇಲೆ ಇಲ್ಲಿ ಒಂದು ಮಾಡೆಲ್ ಹೌಸ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಅದೆಲ್ಲದೂ ಇದ್ದಾಗ್ಲೂ ಸಹಿತ ಒಂದು CC ಕ್ಯಾಮ್ರಾವನ್ನ ಇಲ್ಲಿಟ್ಟಿಲ್ಲ. ಅದ್ರ ಜೊತೆಗೆ ಭದ್ರತೆಯನ್ನು, ಸೆಕ್ಯೂರಿಟಿಯನ್ನು ಕೂಡ ಮಾಡದೇ ಇರೋದ್ರಿಂದ ಸಾಕಷ್ಟು ಅನುಮಾನಗಳು ಕೂಡ ಇರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.